ವೆಲ್ಕಮ್ ಬ್ಯಾಕ್. ಅಫ್ಘಾನ್ನಲ್ಲಿನ ಅಸ್ಥಿರತೆ ಇದೀಗ ಭಾರತದ ಆರ್ಥಿಕತೆ ಮೇಲೂ ಪರಿಣಾಮ ಬೀರುತ್ತಿದೆ. ಡ್ರೈ ಫ್ರೂಟ್ಸ್ ಬೆಲೆ ದುಪ್ಪಟ್ಟಾಗ್ತಿದೆ. ಶಿವಾಜಿನಗರ ರಸೇಲ್ಸ್ ಮಾರ್ಕೆಟ್ನ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಅಫ್ಘಾನ್ನಲ್ಲಿ ಅಸ್ಥಿರತೆ, ರಸಲ್ನಲ್ಲಿ ತಳಮಳ. ಡ್ರೈ ಫ್ರೂಟ್ಸ್ ವ್ಯಾಪಾರದ ಮೇಲೆ ಬಿಗ್ ಎಫೆಕ್ಟ್. ಶಿವಾಜಿನಗರ ರಸೆಲ್ ಮಾರ್ಕೆಟ್ ಡ್ರೈ ಫ್ರೂಟ್ಸ್ನ ಆಗರ. ಶಿವಾಜಿನಗರ ಒಂದೇ ಅಲ್ಲ, ದೇಶದ ಬಹುತೇಕ ನಗರಗಳಿಗೆ ಡ್ರೈ ಫ್ರೂಟ್ಸ್ ಬರ್ತಿರೋದು ಅರಾಜಕತೆ ಸೃಷ್ಟಿಯಾಗಿರೋ ಅಫ್ಘಾನಿಸ್ತಾನದಿಂದ. ಇದೀಗ ಅಫ್ಘಾನಿಸ್ತಾನದಿಂದ ಎಲ್ಲವೂ ಬಂದ್ ಆಗಿದೆ. ವ್ಯಾಪಾರಿಗಳು ಸಂಪರ್ಕಕ್ಕೆ ಸಿಗ್ತಿಲ್ಲ. ಇದರ ನೇರ ಪರಿಣಾಮ ಈಗ ಡ್ರೈ ಫ್ರೂಟ್ಸ್ ಬೆಲೆ ದುಬಾರಿ ಆಗ್ತಿದೆ. 3 ಪಟ್ಟು 4 ಪಟ್ಟು ಬೆಲೆ ಜಾಸ್ತಿ ಆಗ್ತಿದೆ. ಡ್ರೈ ಫ್ರೂಟ್ಸ್ನ ಕಿಂಗ್ ಅನ್ನೋದೇ ಅಫ್ಘಾನಿಸ್ತಾನದ ಫ್ರೂಟ್ಸ್. ಹಾಗಾಗಿ ಅಂಜುರ, ಪೀನಟ್ಸ್, ಕಾಬೂಲ್ ದ್ರಾಕ್ಷಿ, ಅಫ್ಘಾನ್ ಕೇಸರಿ, ಒಣ ದ್ರಾಕ್ಷಿ, ಅಫ್ಘಾನ್ ಚಿಲ್ಕೋಜಾ ಬೆಲೆ ದುಪ್ಪಟ್ಟಾಗಿದೆ. ಅಫ್ಘಾನಿಸ್ತಾನದಿಂದ ರಫ್ತಾಗೋದು ನಿಲ್ಲುತ್ತಲೇ ದೇಶದಲ್ಲಿ ಮಾಫಿಯಾಗಳು ತಲೆ ಎತ್ತಿವೆ. ಅಕ್ರಮ ದಾಸ್ತಾನು ಮಾಡಿಕೊಂಡು ಬೆಲೆ ಏರಿಕೆಗೆ ಕಾರಣ ಆಗ್ತಿದೆ. ಹೆಲ್ದಿ ಹ್ಯುಮ್ಯಾನಿಟಿ ಸಿಸ್ಟಮ್ಗೆ ಕೊರೋನಾ ಟೈಮ್ನಲ್ಲಿ ತುಂಬ ಐಟಮ್ ಯೂಸ್ ಆಗುತ್ತೆ. ನನ್ನ ಗೌರ್ಮೆಂಟು, ನನ್ನ ಇಂಡಿಯಾ ಗೌರ್ಮೆಂಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಮಾಫಿಯಾಗೆ ಅಬೌಟ್ ದ ರೇಟ್ಸ್ ಕಂಟ್ರೋಲ್ ಮಾಡಬೇಕು. ಕೊರೋನಾ ಟೈಮ್ನಲ್ಲೇ ಹೀಗೆ ಸುಲಿಗೆ ಮಾಡೋ ಮಧ್ಯವರ್ತಿಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನೋದು ಆಗ್ರಹ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನುಳಿದ ಸುದ್ದಿಗಳನ್ನು ನೋಡೋಣ. ಬ್ರೇಕ್ ಆದ